ಮಧ್ಯಾಹ್ನದ ತಾಲಕ್ಕೆ ಕುಳಿತಿದೆ, ಮಧ್ಯಾಹ್ನದ ತಾಲಕ್ಕೆ ಕುಲ ಸೇರ್ಕಲ್ಲ. ಹಾಂ ಅಶೋಕ ಹೋಗಬಾರ್ದು, ಅಷ್ಟು ನಿಲ್ಬೇಕು, ಹೋಗಬಾರ್ದು, ನಿಲ್ಬೇಕು, ಹೋಗಬಾರ್ದು, ದೊಡ್ಡ ಜಾಗಕ್ಕೆ ಹೋಗಬಾರ್ದು. ಅವರೇ ಸೈಡಿಗೆ ಹೋಗ್ಲಿಕ್ಕೆ ಹೇಳಿ, ಬೇರೆ ಗಾಡಿಗೆ ಜಾಗ ಹೋಗ್ಲಿಕ್ಕೆ ಹೇಳಿ, ಸೈಡಿಗೆ ಹೋಗ್ಲಿ, ಬೇರೆ ಗಾಡಿಗೆ ಜಾಗ ಹೋಗ್ಲಿ. ನಿಲ್ಲಿ ನಿಲ್ಲಿ ನಿಲ್ಲಿ, ಜಾಗ ನಮ್ಮ ಗಿಡ ಅದು ಪ್ಲೀಸ್. कांग्रेस पार्टी के साची बोलो भारत माता की ಬನ್ನಿ, ಸ್ಟಾಪ್ ಮಾಡಿ. ಇನ್ನು ಗ್ಯಾಪ್ ಇಡಬೇಡಿ, ದಯವಿಟ್ಟು ರಸ್ತೆಯಲ್ಲಿ ಗ್ಯಾಪ್ ಇಡಬೇಡಿ. ಒಂದೇ ಸಲ ಹೋಗಬೇಕು, ಮುಂದೆ 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 ಹೋಗಿ ಗ್ಯಾಪ್ ಇಡಬೇಡಿ, ದಯವಿಟ್ಟು ಗ್ಯಾಪ್ ಇಡಬೇಡಿ. ಬನ್ನಿ ಬನ್ನಿ. ಮೆರವಣಿಗೆ ಸರದಿಯನ್ನು ಬಿಟ್ಟು ಬದಿಯಲ್ಲಿ ಯಾರು ನಿಲ್ಲಬಾರದು, ಅಧಿಕಾರಿಗಳನ್ನು ಬಿಟ್ಟು ಯಾರು ನಿಲ್ಲಬೇಡಿ. ಮೆರವಣಿಗೆ ಸರದಿಯನ್ನು ಬಿಟ್ಟು ಗಾಡಿಯ ಕೊಡ್ತೀಯಾ ಅಂತ ಹೊಂಟೆ ಕೇಳಿತು. ಓ ಅದಕ್ಕೇನಪ್ಪ, ನಿನ್ನ ಮುಖವನ್ನು ಇದ್ರೊಳಗೆ ಕಂಟಿನೊಳಗೆ ಇಡು ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಾಗ ಹೋದ್ರೆ ಪುನಃ ನಿದ್ರೆ ಬಂತು. ಪುನಃ ನಿದ್ರೆ ಮಾಡುವಾಗ ನನ್ನ ಕಾಲುಗಳಿಗೆ ಚಳಿ ಆಗ್ತಾ ಉಂಟು, ನನ್ನ ಕೈಗಳನ್ನು ಒಳಗಿಡ್ಲಿ ಅಂತ ಕೇಳ್ತಾನೆ. ಅದಕ್ಕೂ ಅವಕಾಶ ಕೊಟ್ಟ.
ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಹೊಟ್ಟೆ ಚಳಿ ಆಗ್ತಾ ಉಂಟು, ಹೊಟ್ಟೆನ ಒಳಗಿಡ್ಬೋದು ಅಂತ ಕೇಳ್ತದೆ ಒಂಟೆ. ಪಂಚಾಂಗದ ಸಂಬಂಧಗಳನ್ನೆಲ್ಲವನ್ನು ಉದ್ಧರಿಸಿ ಲಕ್ಷ್ಮೀಶ್ ಗಬ್ಬಲಡ್ಕ ಅವರು ಹೇಳಿದ್ದಾರೆ, ನನಗೆ ಭರವಸೆ ಇದೆ, ಕಾಪುವಿಗೆ ಬಿಜೆಪಿಯ ಆಡಳಿತದಿಂದ ಅಪ್ಪಿದ ಕತ್ತಲೆಯನ್ನ ಹೊರಗೋಡಿಸ್ತಕ್ಕಂಥ ಒಂದು ಜಾತ ಇವತ್ತು ಪ್ರಾರಂಭ ಆಗಿದೆ ಅಂತ. ಸೊ ಯಾವ ಕಾರಣಕ್ಕೇನು ಗೊತ್ತಿಲ್ಲ, ಒಂದು ನಡುಪೇಟೆ ಅಂತ ಹೇಳಿ ಇಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಾನು ಕೂತಲ್ಲಿ ನೋಡ್ತಿದ್ದೇನೆ, ಬಲಭಾಗದಲ್ಲಿ ಬಿಜೆಪಿ ಆಫೀಸು. ಅವರು ಬೇರೆ ಟೈಮಲ್ಲೆಲ್ಲ ಲೈಟ್ ಹಾಕಿ ಮೆರವಣಿಗೆ ಮಾಡ್ತಿದ್ರು, ಹೊಸ ಫ್ಲಾಗ್ ಕಟ್ತಾ ಇದ್ರು ಕಾಂಗ್ರೆಸ್ನವ್ರು ಮೆರವಣಿಗೆ ಬಂದರೆ. ಅವರ ಮನಸ್ಸಿನಲ್ಲಿಯೂ ಅನ್ನಿಸಿದೆ, ಇದು ನಮ್ಮಿಂದ ಲೋಪವಾಗಿರ್ತಕ್ಕಂಥ ಸಂಗತಿಯ ಆಧಾರದಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ದಾರೆ, ಇವತ್ತು ಕಚೇರಿಗೆ ಲೈಟ್ ಹಾಕಬಾರದು ಅಂತ ಅನಿಸಿದೆ ಅವರಿಗೆ. ಖುಷಿ ಆಯ್ತು ನನಗೆ, ಅವರಿಗೆ ಅಭಿನಂದನೆಗಳು. ಆದರೆ ನನ್ನ ಮಾತುಗಳನ್ನು ಕೇಳ್ತಾ ಇರಬಹುದಾದಂಥ ಬೇರೆಯ ಸ್ನೇಹಿತರಿಗೆ ಹೇಳ್ತೇನೆ, ಒಂದು ವೇಳೆ ರಾಮ ಮಂದಿರದ ಹುಂಡಿಯ ಲೂಟಿ ರತ್ನಾಕರಣ್ಣ ಅಲ್ಲಿ ಸಮಾಜವಾದಿ ಪಾರ್ಟಿ ಅಧಿಕಾರದಲ್ಲಿದ್ದಿದ್ರೆ, ಬಹುಜನ ಸಮಾಜ ಪಕ್ಷ ಅಧಿಕಾರದಲ್ಲಿದ್ದಿದ್ರೆ, ಕೇಂದ್ರದಲ್ಲಿ ನವೀನ್ ಚಂದ್ರ ಶೆಟ್ಟರೆ ಒಂದು ವೇಳೆ ಕಾಂಗ್ರೆಸ್ ನೇತೃತ್ವದ UPA ಅಧಿಕಾರದಲ್ಲಿ ಇದ್ದಿದ್ರೆ, ಇವತ್ತು ಗುರ್ಮೆ ಸುರೇಶಣ್ಣ ಎಷ್ಟು ದೂರ ಲಾಗ ಹಾಕ್ತಿದ್ರು. ಗುರ್ಮೆ ಸುರೇಶಣ್ಣ ಬರೀ ನಾವು ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿಯವರೆಗೆ ಬಂದಿದ್ದೇವೆ ಪಂಜಿನ ಮೆರವಣಿಗೆ. ಗುರ್ಮೆ ಸುರೇಶಣ್ಣ ಕಾರ್ಕಳ ವಿಧಾನಸಭೆಯ ಉದ್ದಗಲದಲ್ಲಿ ಮೆರವಣಿಗೆ ಮಾಡ್ತಾ ಎಲ್ಲ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ನೀವು ತಿಂದವರು, ನೀವು ತಿಂದವರು, ನೀವು ತಿಂದವರು, ಮತ್ತು ಅಷ್ಟು ಮಾತ್ರ ಅಲ್ಲ, ತಿಂದು ಇದನ್ನ ಮಸೀದಿಗೆ ಕೊಟ್ಟಿದ್ದೀರಿ, ಚರ್ಚಿಗೆ ಕೊಟ್ಟಿದ್ದೀರಿ, ಈ ರೀತಿಯ ಎಲ್ಲ ಸಂಕತನಗಳನ್ನು ಕಟ್ಟಿಕೊಂಡು ಓಡಾಡ್ತಿದ್ರೆ ಇಲ್ಲೋ? ಏನು ಪ್ರಭಾಕರ್ ಆಚಾರ್ಯರೇ, ಕಟ್ಟಿಕೊಂಡು ಓಡಾಡ್ತಿದ್ರೆ ಇಲ್ವೋ? ಅವ ಒಬ್ಬ ಉಡುಪಿಯಲ್ಲಿ ಯಶ್ಪಾಲ್ ಅಂತ ಇದ್ದಾರೆ. ಅಯ್ಯೋ ಪುಣ್ಯಾತ್ಮ, ಎಲ್ಲಿದ್ದೀಯಪ್ಪ ರಾಮಭಕ್ತ? ಹುಂಡಿಯನ್ನ ಕದ್ದವರು ನಿಮ್ಮವರು ಅಂತ ಗೊತ್ತಾಗಿದೆ. ಉಡುಪಿಯ ಪೇಜಾವರದ ಶ್ರೀಗಳು ಶ್ರೀ ವಿಶ್ವಪ್ರಸನ್ನ ತೀರ್ಥರು ಹೇಳಿದ್ದಾರೆ, ಕದ್ದಿದ್ದು ಗೊತ್ತಾಗಿದೆ ನಮಗೆ, ಆದ್ರಿಂದ ಅಲ್ಲಿಗೆ ಕಾಣಿಕೆ ಕೊಟ್ಟಿದ್ದು ತಪ್ಪಾಯ್ತು, ಇಲ್ಲೇ ಮನೆ ಕಟ್ಟಿಸಿಕೊಡ್ಬೇಕು ಅಂತ ವಿಶ್ವಪ್ರಸನ್ನ ತೀರ್ಥರೇ ಹೇಳ್ತಾ ಇದ್ದಾರೆ. ಯಶ್ಪಾಲ್ ಮಾತಾಡ್ಬೇಕಲ್ಲ, ಬಡವನಾದವನನ್ನ, ಅಶಕ್ತನಾದವನನ್ನ ಬಟ್ಟೆ ಬಿಚ್ಚಿಸಿ ಅವರನ್ನ ಅವಮಾನ ಮಾಡಿರ್ತಕ್ಕಂಥ, ಅಪಕೀರ್ತಿ ಹೊಂದಿರತಕ್ಕಂಥ ನಿಮಗೆ ಇವತ್ತು ರಾಮನ ಕಾಣಿಕೆ ಹುಂಡಿಯನ್ನ ಕದ್ದಿರ್ತಕ್ಕಂಥ ವಿಚಾರ ನಿಮಗೆ ಚರ್ಚೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಕೊನೆಯ ಪಕ್ಷ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ಸಾರ್ವಜನಿಕವಾಗಿ ತಪ್ಪೊಪ್ಕೊಳ್ತಕ್ಕಂಥ ಒಂದು ವಿವೇಕ ಮತ್ತು ವಿನಯವಂತಿಕೆ ನಿಮಗೆ ಬೇಡವಾ? ಇನ್ನೊಬ್ಬ ಕಾರ್ಕಳದವರಿದ್ದಾರೆ, ಅವರು ಹಿಂದೂ ಧರ್ಮವನ್ನು ಅವರೇ ಸೃಷ್ಟಿ ಮಾಡಿದ್ದು ಅನ್ನೋ ರೀತಿಯಲ್ಲಿದ್ದಾರೆ ಅವರು. ಸುನಿಲ್ ಕುಮಾರ್ ಅವರು ಅಲ್ಲಿ ಪರಶುರಾಮನನ್ನ ಸೊಂಟದ ಮೇಲೆ ಪರಶುರಾಮನೇ ಇಲ್ಲ, ಅರ್ಧ ಪರಶುರಾಮ. ಅದೇ ಒಂದು ವೇಳೆ ಅಲ್ಲಿ ಕಾಂಗ್ರೆಸ್ಸಿನ MLA ಇದ್ದು ಪರಶುರಾಮರಿಗೆ ಈ ರೀತಿಯಾದಂತಹ ಅವಮಾನ ಆಗಿ, ಲೂಟಿಯಾಗಿ ಅದರ ಮೇಲೆ ಚಾರ್ಜ್ ಶೀಟ್ ಬಿದ್ದಿದ್ರೆ ಸುನಿಲ್ ಕುಮಾರ್ ಅವರು ಉಡುಪಿ ಟು ಕಾರ್ಕಳ ಪಂಜಿನ ಮೆರವಣಿಗೆ ಮಾಡ್ತಿದ್ರೋ ಇಲ್ವೋ? ಇದು ನಿಮ್ಮೆದುರುಗಡೆ ನಮ್ಮ ಪ್ರಶ್ನೆಗಳಿವೆ. ಇವತ್ತು ತುಂಬಾ ಸ್ಪಷ್ಟವಾಗಿ ಹೇಳಬೇಕು. ಆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, CT ರವಿ ಅವರು ಹೇಳಿದ್ದಾರೆ, ಕಾಣಿಕೆ ಕೊಟ್ಟವರಿಗೆ ಮಾತ್ರ ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿದೆ, ನಿಮಗಿಲ್ಲ ಅಂತ. ನನ್ನ ಜೊತೆ ಒಬ್ಬ ಕ್ರಿಶ್ಚಿಯನ್ ಹುಡುಗನನ್ನು ಕರ್ಕೊಂಡು ಬಂದಿದ್ದೆ, ಸಂತೋಷ್ ಕುಲಾಸು. ನಾನು ಹೇಳಿದೆ, ನೀನು ಯಾಕೆ ಬಂದಿ ಮಾರ ನನ್ನ ಜೊತೆ ಇವತ್ತು ಕಾರಲ್ಲಿ ಅಂತ. ತಪ್ಪು ತಿಳಿಬೇಡಿ ಸುಧೀರಣ್ಣ, ನಾನೂ ಸಹ ಕಾಣಿಕೆ ಕೊಟ್ಟಿದ್ದೇನೆ, ನನಗೂ ಸಹಿತ ಪ್ರಶ್ನೆ ಮಾಡುವ ಹಕ್ಕು ಉಂಟು ಅನ್ನುವಂಥ ಮಾತನ್ನ ಆತ ಹೇಳಿದ. ಈ ದೇಶದಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ನೆನಪಿಟ್ಕೋಬೇಕು, ಕಾಂಗ್ರೆಸ್ ರಾಮನ ವಿರೋಧಿಗಳು ಎಂದು ಅಪಪ್ರಚಾರವನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ಮಾಡಿದ್ರಿ, ಗುಜರಾತ್ನಿಂದ ಹಿಡಿದು ಅಸ್ಸಾಮಿನ ತುದಿಯವರಿಗೆ ನೀವು ಅಪಪ್ರಚಾರವನ್ನು ಮಾಡಿದ್ರಿ. ಕಾಂಗ್ರೆಸ್ ನೀವು ಪ್ರತಿಪಾದಿಸಿದಂತಹ ರಾಜಕೀಯ ಸಿದ್ಧಾಂತವನ್ನು ವಿರೋಧ ಮಾಡಿದ್ದೇ ಹೊರತು ರಾಮನ ಸಾಂಸ್ಕೃತಿಕವಾದಂತಹ, ಧಾರ್ಮಿಕವಾದಂತಹ, ಪೌರಾಣಿಕವಾದ ಅಸ್ತಿತ್ವವನ್ನು ಕಾಂಗ್ರೆಸ್ ಯಾವತ್ತೂ ಸಹಿತ ಅನುಮಾನಿಸಿಲ್ಲ, ಅವಮಾನಿಸಿಲ್ಲ ಎನ್ನುವ ಸ್ಪಷ್ಟತೆಯನ್ನು ನೀವು ಇಟ್ಕೋಬೇಕು.